ಸಮಸ್ತ ವಿಜಯನಗರ ಚಾನೆಲ್ ವೀಕ್ಷಕರಿಗೆ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಈಗ ವಾರ್ತೆಗಳ ಮುಖ್ಯಾಂಶಗಳು. ದಿನಾಂಕ 14ರಂದು ನಡೆದ ಸಂಕ್ರಾಂತಿ ಆಚರಣೆ, ತನ್ನಿಮಿತ್ಯ ಹಂಪಿಗೆ ಸಾಗಿ ಬಂದ ಭಕ್ತಸಾಗರ. ತಾಲೂಕು ಆಡಳಿತದಿಂದ ನೆರವೇರಿದ ಸಿದ್ದರಾಮೇಶ್ವರರ ಜಯಂತಿಗೆ ಸಾಕ್ಷಿಯಾದ ಭೋವಿ ಸಮಾಜ. ಭಾರತೀಯ ಜನತಾ ಪಕ್ಷದಿಂದ ನಗರದಲ್ಲಿ ನಡೆದ ಜನಸೇವಕ ಸಮಾವೇಶ, ಗ್ರಾಮಸ್ಥರ ನಿರೀಕ್ಷೆಯನ್ನ ಹುಸಿ ಮಾಡದಂತೆ ನೂತನ ಸದಸ್ಯರಿಗೆ ಕರೆ ನೀಡಿದ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್. ಅನಂತಶಯನ ಗುಡಿಯಲ್ಲಿ ನಡೆದ ವಸ್ತು ಪ್ರದರ್ಶನ ಮತ್ತು ಮಾರಾಟ, ಅನಾವರಣಗೊಂಡ ಗುಡಿ ಕೈಗಾರಿಕೆ ಹಾಗೂ ಗೃಹ ಬಳಕೆ ವಸ್ತುಗಳು, ಸ್ಥಿರ ಸಂಸ್ಥೆಯಿಂದ ಆಯೋಜನೆ. ವಾಲಿಕೊಂಡ ಟ್ರಾನ್ಸ್ಫಾರ್ಮರ್ ಅಳವಡಿಸಿರುವ ವಿದ್ಯುತ್ ಕಂಬಗಳು, ಭಯದ ಭೀತಿಯಲ್ಲಿ ಬದುಕುತ್ತಿರುವ ಬಾಣದಕೇರಿ ನಿವಾಸಿಗರು ಸ್ಥಳಾಂತರಿಸುವಂತೆ ಜೆಸ್ಕಾಂಗೆ ಮನವಿ. 48ನೇ ವಸಂತಕ್ಕೆ ಕಾಲಿರಿಸಿದ ಕರವೇ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಗುಜ್ಜಲ್ ನಾಗರಾಜ್. ಅಭಿಮಾನಿ ಹುಲಗಪ್ಪನವರಿಂದ ಆಟೋ ಚಾಲಕರಿಗೆ ವಿತರಣೆಗೊಂಡ ಖಾಕಿ ಶರ್ಟ್. ಈಗ ವಾರ್ತೆಗಳ ವಿವರ. ಪ್ರತಿ ವರ್ಷದ ಸಂಕ್ರಾಂತಿ ಆಚರಣೆಯನ್ನ ನಗರ ಸೇರಿದಂತೆ ರಾಜ್ಯ ಹಾಗೂ ತಮಿಳುನಾಡು, ಕೇರಳ, ಆಂಧ್ರಪ್ರದೇಶದಲ್ಲಿ ತಮ್ಮದೇ ಆದ ವೈಶಿಷ್ಟ್ಯತೆಯಿಂದ ಆಚರಿಸುತ್ತಾರೆ. ವಿವಿಧ ಖಾದ್ಯಗಳನ್ನು ತಯಾರಿಸಿ ಹೊಲಗದ್ದೆಗಳಿಗೆ ತೆರಳಿ ಭೋಜನ ಸವಿಯುತ್ತಾರೆ. ಇನ್ನು ಅಂದಿನ ದಿನದಂದು ಭಕ್ತರು ಪುಣ್ಯಕ್ಷೇತ್ರಗಳಿಗೆ ತೆರಳಿ ದೇಗುಲಗಳಲ್ಲಿ ಪೂಜೆ ಸಲ್ಲಿಸಿ ಭಕ್ತಿ ಸಮರ್ಪಿಸುವುದು ವಾಡಿಕೆ. ಹೀಗೆ ದಿನಾಂಕ 14ರಂದು ಸಂಕ್ರಾಂತಿ ಆಚರಣೆ ಹಿನ್ನೆಲೆಯಲ್ಲಿ ಐತಿಹಾಸಿಕ ಹಾಗೂ ವಿಶ್ವ ಪ್ರಸಿದ್ಧ ಹಂಪಿಗೆ ಆಗಮಿಸಿದ ಅಪಾರ ಭಕ್ತರು ತುಂಗಭದ್ರಾ ನದಿಯಲ್ಲಿ ಸ್ನಾನ ಮುಗಿಸಿಕೊಂಡು ವಿರೂಪಾಕ್ಷೇಶ್ವರ ತಾಯಿ ಭುವನೇಶ್ವರಿ ದೇವಿಯ ದರ್ಶನ ಪಡೆದು ಪುನೀತರಾದರು. ಇನ್ನು ರಾಜ್ಯ ಸೇರಿದಂತೆ ಹೊರ ರಾಜ್ಯದ ಭಕ್ತರು, ಪ್ರವಾಸಿಗರು ರುಚಿಕರ ಖಾದ್ಯಗಳನ್ನು ತಂದು ಹಂಪಿಯ ನದಿ ತೀರ ಸೇರಿದಂತೆ ವಿವಿಧೆಡೆ ಇರುವ ಸ್ಮಾರಕಗಳಲ್ಲಿ ತಂಗಿ ಸವಿಯಾದ ಭೋಜನ ಸವಿರಿದರು. ಇನ್ನು ಕೆಲ ರೈತಾಪಿ ವರ್ಗದವರು ಮನೆಯಲ್ಲಿ ಅಡಿಗೆ ತಯಾರಿಸಿ ತಮ್ಮ ಹೊಲಗದ್ದೆಗಳಿಗೆ ತೆರಳಿ ಚೆರಗ ಚೆಲ್ಲಿ ರುಚಿಕರ ಭೋಜನವನ್ನ ಸವಿದು ಸಂಜೆ ಮನೆಗೆ ಆಗಮಿಸಿದ ನಂತರ ಎಳ್ಳು ಬೆಲ್ಲವನ್ನ ಮಿಶ್ರಣಗೊಳಿಸಿ ಅಕ್ಕಪಕ್ಕದ ಮನೆಯವರಿಗೆ ವಿತರಿಸಿ ಸಂಕ್ರಮಣವನ್ನ ಅರ್ಥಪೂರ್ಣವಾಗಿ ಆಚರಿಸಿದರು. ಭೋವಿ ಸಮಾಜದ ಕುಲದೇವರೆಂದೇ ಕರೆಯಲ್ಪಡುವ ಸಿದ್ದರಾಮೇಶ್ವರರ ಜಯಂತಿಯನ್ನ ಸರ್ಕಾರದ ಮಟ್ಟದಲ್ಲಿ ಆಚರಿಸಿಕೊಂಡು ಬರಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಹೊಸಪೇಟೆ ತಾಲೂಕು ಆಡಳಿತ ಸೇರಿದಂತೆ ಪಿಎಲ್ಡಿ ಬ್ಯಾಂಕ್ನಲ್ಲಿ ಸಿದ್ದರಾಮೇಶ್ವರರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸರಳವಾಗಿ ಜಯಂತಿಯನ್ನ ಆಚರಿಸಲಾಯಿತು. ದಿನಾಂಕ 14ರಂದು ತಹಸೀಲ್ದಾರ್ ಕಚೇರಿಯಲ್ಲಿ ಸಿದ್ದರಾಮೇಶ್ವರರ ಜಯಂತಿಯನ್ನ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ತಾಲೂಕು ಆಡಳಿತ ಸೇರಿದಂತೆ ಭೋವಿ ಸಮಾಜದ ಮುಖಂಡರಿಂದ ಸಿದ್ದರಾಮೇಶ್ವರರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಗೈಯುವ ಮೂಲಕ ಸರಳ ಜಯಂತಿಯನ್ನ ಆಚರಿಸಿ ಶುಭ ಹಾರೈಸಲಾಯಿತು. ಎಲ್ಲರಿಗೂ ನಮಸ್ಕಾರ. ಈ ದಿನ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಹಾಗೂ ಶ್ರೀ ಗುರು ಸಿದ್ದರಾಮೇಶ್ವರ ಜಯಂತಿಯಂದು ಏನು ಈಗ ಭೋವಿ ಸಮಾಜದ ಮುಖಂಡರು ಮತ್ತು ಸಾರ್ವಜನಿಕರು, ನಮ್ಮ ಕಚೇರಿ ಸಿಬ್ಬಂದಿಗಳು ಎಲ್ಲರೂ ಆಗಮಿಸಿದ್ದೀರಿ. ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ಆ ಗುರು ಸಿದ್ದರಾಮೇಶ್ವರ ಬಗ್ಗೆ ನಾವು ಏನು ಹೇಳೋದು ಬೇಕಾಗಿಲ್ಲ, ಅವರು ನಮ್ಮ ಸೋಮನಾಥ ಸಾಹೇಬರು ಎಲ್ಲ ಹೇಳ್ಬಿಟ್ಟಿದ್ದಾರೆ. ಅವರ ಒಂದು ಕೃಪಾ ಕಟಾಕ್ಷ ಎಲ್ಲರಿಗೂ ಒದಗಲಿ ಅಂತೇಳಿ ತಾಲೂಕು ಆಡಳಿತ ಪರವಾಗಿ ಎಲ್ಲರಿಗೂ ನಾನು ಆಶಿಸುತ್ತೇನೆ. ಧನ್ಯವಾದಗಳು. ಶ್ರೀ ಸಿದ್ದರಾಮೇಶ್ವರ ಹೇಳುತ್ತಾ ಪ್ರತಿ ವರ್ಷದಂತೆ ನಾವು ಜಯಂತಿ ಇದೇ ಸಂಕ್ರಮಣ ಹಬ್ಬಕ್ಕಾಗಿ ನಾವು ಆಚರಣೆ ಮಾಡ್ತಿದ್ವಿ. ಆ ಡೇಟ್ ಪ್ರಕಾರ ನಾವು ಆಡಳಿತ ಪ್ರಕಾರ ಇಲ್ಲಿ ಮಾಡಿ ಮತ್ತು ನಮ್ಮ ಡೇಟ್ ತೊಗೊಂಡು ಅದ್ದೂರಾಗಿ ನಾವು ಮಾಡ್ತಿದ್ವಿ ಪ್ರತಿ ವರ್ಷ. ಈ ವರ್ಷ ಕೊರೋನಾ ಇರೋ ಕಾರಣಕ್ಕೆ ನಾವು ಇಲ್ಲೇ ಆಡಳಿತ ಪ್ರಕಾರನೇ ನಡೆಸಿ ನಾವು ಆಚರಣೆಯನ್ನು ಮುಗಿಸಿ ಸಿದ್ದರಾಮೇಶ್ವರನ್ನು ನಾವು ಇದು ಮಾಡ್ತೀವಿ. ಹನುಮಂತಪ್ಪ ಜಯಂತಂದು ಇವಾಗ ಆಗ ಯಜಮಾನರು ಭಾಳ ತಿಳಿಸಿದ್ದಾರೆ ಮತ್ತು ತಾಲೂಕು ಕಚೇರಿ ತಿಳಿಸಿದ್ದಾರೆ. ಏನು ರೀ ಈ ಕೊರೋನಾ ಇರೋದಕ್ಕೆ ನಾವು ಹೆಚ್ಚಿನ ಜನಸಂಖ್ಯೆನ ಸೇರಿಸಲಾರ್ದಂಗೆ ಏನು ಸರ್ಕಾರ ಆದೇಶ ಪ್ರಕಾರ ಏನು ಸೇರಿಸಿ ಮಾಡಬೇಕು ಆ ಪ್ರಕಾರ ಮಾಡಿ ಮುಗಿಸಿದ್ವಿ. ಅದೇ ರೀತಿ ಪ್ರಾಥಮಿಕ ಸಹಕಾರ ಕೃಷಿ ಪತ್ತಿನ ಬ್ಯಾಂಕ್ನಲ್ಲಿಯೂ ಕೂಡ ಅಧ್ಯಕ್ಷ ಹೇಮಣ್ಣನವರ ನೇತೃತ್ವದಲ್ಲಿ ಸಿದ್ದರಾಮೇಶ್ವರರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಗೈದು ಸರಳವಾಗಿ ಜಯಂತಿಯನ್ನ ಆಚರಿಸಲಾಯಿತು.
ಇನ್ನು ಸಂಕ್ರಾಂತಿ ಹಾಗೂ ಸಿದ್ದರಾಮೇಶ್ವರ ಜಯಂತಿಯ ಶುಭ ಹಾರೈಸಿದ ಪಿಎಲ್ಡಿ ಬ್ಯಾಂಕ್ನ ಅಧ್ಯಕ್ಷ ಹೇಮಣ್ಣನವರು ಮಾತನಾಡಿ, ಕೋವಿಡ್ ಎಂಬ ಮಹಾಮಾರಿ ತೊಲಗಿ ಇಂದಿನಿಂದ ಹೊಸ ಯುಗ ಆರಂಭವಾಗಲಿ, ಭಗವಂತ ಸಕಲ ಜೀವರಾಶಿಗಳಿಗೆ ಒಳಿತನ್ನ ಕಲ್ಪಿಸುವಂತಾಗಲೆಂದು ತಿಳಿಸಿದರು. ಈ ದಿನ ಸಂಕ್ರಾಂತಿ ಹಾಗೂ ಸಿದ್ದರಾಮೇಶ್ವರ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಇಡೀ ನಾಡಿನ ಜನತೆಗೆ ಕೋವಿಡ್ ಅನ್ನೋ ಮಹಾಮಾರಿ ತೊಲಗಿ ಇವತ್ತಿನಿಂದ ಹೊಸ ಯುಗ ಆರಂಭ ಆಗಲಿ. ಎಲ್ಲರೂ ಕೂಡ ಸಿದ್ದರಾಮೇಶ್ವರರ ತತ್ವ ಸಿದ್ಧಾಂತಗಳನ್ನು ನಮ್ಮ ಸಮಾಜದವರೊಂದೇ ಅಲ್ಲ, ಇಡೀ ಮಾನವ ಸಮಾಜ ಏನಿದೆ ಎಲ್ಲರೂ ಕೂಡ ಅದನ್ನು ಅಳವಡಿಸ್ಕೋಬೇಕು. ಅದರ ಜೊತೆಗೆ ಇಂಥ ಮಹಾನ್ ಶರಣರು ಯಾವುದೇ ಒಂದು ಜಾತಿಗೆ ಸೀಮಿತ ಆಗದೇನೆ ಎಲ್ಲ ಜಾತಿಯವರು ಕೂಡ ಸೇರಿ ಇಂಥ ಜಯಂತಿಗಳನ್ನ ಆಚರಣೆ ಮಾಡುವಂಥ ದಿನಗಳು, ಮುಂದಿನ ದಿನಗಳು ಎಲ್ಲರೂ ಕೂಡಿ ಸೇರಿ ಈ ಕಾರ್ಯಕ್ರಮವನ್ನು ಆಚರಿಸೋಣ. ಇವತ್ತಿನ ದಿವಸ ವಿಶೇಷವಾಗಿ ಯಾವುದೇ ಒಂದು ಜಾತಿಗೆ ಬಸವಣ್ಣ ವೀರಶೈವ ಸಮಾಜ, ಕನಕದಾಸ ಕುರುಬ ಸಮಾಜ, ವಾಲ್ಮೀಕಿ ನಾಯಕ ಜನಾಂಗ, ಸಿದ್ದರಾಮೇಶ್ವರ ಗೋವಿ ಜನಾಂಗ, ಯಾವುದೇ ಒಂದು ಜಾತಿಗೆ ಸೀಮಿತವಾಗದೇನೆ ಮಾನವ ಜಾತಿಗೆ ಮಾನವನು ಯಾವ ರೀತಿ ಬದುಕಬೇಕನ್ನೋ ಒಂದು ಕಲೆಯನ್ನು ರೂಪಿಸಿಕೊಟ್ಟಂಥವ್ರು ಸಿದ್ದರಾಮೇಶ್ವರರು. ಇಂಥ ಶರಣರ ಜಯಂತಿನ ನಾವೊಂದೇ ಆಚರಿಸೋದು ನನಗೆ ಭಾಳ ದುರದೃಷ್ಟ ಅನ್ನಿಸ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಸೇರಿ, ಇವರು ಮಾನವ ಜನ್ಮಕ್ಕೆ ಶರಣರು, ಇವರು ಮಾನವ ಜನಾಂಗಕ್ಕೆ, ಯಾರೋ ಒಬ್ಬರು ಒಂದು ಜಾತಿಗೆ ಸೀಮಿತವಾಗಿ ಜಯಂತಿನ ಆಚರಿಸೋದು, ಯಾವುದೋ ಒಂದು ಜಾತಿಗೆ ಯಾರು ಅಳವಡಿಸ್ಕೊಳ್ಳೋದು, ಈ ಥರ ಮಾಡೋದ್ರಿಂದ ಇಂಥವ್ರಿಗೆಲ್ಲ ನಾವು ಇದು ಅಗೌರವ ತೋರಿದಂಗೆ ಆಗ್ತದೆ. ಮುಂದಿನ ದಿನಗಳಲ್ಲಿ ನೀವು ಎಲ್ಲರೂ ಸೇರಿ, ಎಲ್ಲ ಸಮಾಜದವರು ಸೇರಿ ಈ ಜಯಂತಿಯನ್ನು ಆಚರಿಸೋಣ ಅಂತೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಇತ್ತೀಚೆಗೆ ನಡೆದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಗೊಂಡಿರುವ ಹಿನ್ನೆಲೆಯಲ್ಲಿ ಕೇಂದ್ರ ವರಿಷ್ಠರ ಸೂಚನೆಯ ಮೇರೆಗೆ ಗ್ರಾಮ ಸೇವಕ ಅಭಿಯಾನ ಕೈಗೊಳ್ಳಲಾಗಿದೆ. ರಾಜ್ಯದಲ್ಲಿ 5 ತಂಡಗಳನ್ನು ರಚಿಸಿ ಪ್ರತಿ ಜಿಲ್ಲೆಗಳಲ್ಲಿ ಗ್ರಾಮ ಸೇವಕ ಸಮಾವೇಶ ನಡೆಸಿ ಗ್ರಾಮಗಳನ್ನು ಅಭಿವೃದ್ಧಿಪಡಿಸುವಂತೆ ಬಿಜೆಪಿ ಬೆಂಬಲಿತ ನೂತನ ಸದಸ್ಯರಲ್ಲಿ ಕರೆ ನೀಡಲಾಗುತ್ತಿದೆ. ದಿನಾಂಕ 13ರಂದು ಹೊಸಪೇಟೆ ನಗರದ ಮಲ್ಲಿಗೆ ಹೋಟೆಲ್ನ ಸಭಾಂಗಣದಲ್ಲಿ ಗ್ರಾಮ ಸೇವಕ ಸಮಾವೇಶ ಕೈಗೊಳ್ಳಲಾಗಿತ್ತು. ಈ ವೇಳೆ ಗ್ರಾಮ ಪಂಚಾಯಿತಿ ನೂತನ ಸದಸ್ಯರು ಸೇರಿದಂತೆ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರೆಲ್ಲರೂ ಕೇಸರಿ ತುರಾಯಿ ಧರಿಸಿ ಮುಖ್ಯ ಅತಿಥಿಗಳನ್ನ ವೇದಿಕೆಗೆ ಸ್ವಾಗತಿಸಿದರು. ನಂತರ ಗಣ್ಯರಿಂದ ದೀಪ ಬೆಳಗಿಸಿ ಭಾರತ ಮಾತಾ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ನಂತರ ಗ್ರಾಮ ಸೇವಕ ಸಮಾವೇಶಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಅರಣ್ಯ ಸಚಿವ ಆನಂದ್ ಸಿಂಗ್ ರವರು ಸಂಕ್ರಾಂತಿ ಹಬ್ಬದ ಶುಭ ಹಾರೈಸುತ್ತಾ ಮಾತನಾಡಿ, 2021ನೇ ವರ್ಷ ರೋಗರಹಿತ ವರ್ಷವಾಗಲಿ ಎಂದು ತಿಳಿಸುತ್ತಾ ಗ್ರಾಮ ಪಂಚಾಯಿತಿಗೆ ಆಯ್ಕೆಯಾಗಿರುವ ಮಹಿಳಾ ಸದಸ್ಯರು ಖುದ್ದಾಗಿ ಪಂಚಾಯಿತಿಗೆ ಹೋಗಿ ಅಲ್ಲಿ ನಡೆಯುವ ವಾಸ್ತವ ಸ್ಥಿತಿಗತಿಗಳನ್ನು ತಿಳಿದು ನಿಮ್ಮ ಮೇಲೆ ನಿರೀಕ್ಷೆ ಇರಿಸಿದ ಗ್ರಾಮಸ್ಥರಿಗೆ ಅನುಕೂಲದ ವ್ಯವಸ್ಥೆ ಮಾಡಬೇಕಿದೆ ಎಂದರು. ಇಲ್ಲಿ ಬಂದಂತ ಎಲ್ಲರಿಗೂ ಶಂಕರಾತ್ರಿಯ, ಯಾಕಂದ್ರೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ಸಂಕ್ರಾಂತಿಗೆ ನಮ್ಮ ಹೊಸ ಜೀವನ ಮತ್ತು ಹೊಸ ವರ್ಷ ಪ್ರಾರಂಭವಾಗುತ್ತೆ. ಆ ವರ್ಷದಲ್ಲಿ ವರ್ಷದಲ್ಲಿ ರೋಗರಹಿತ ವರ್ಷ ಆಗಿರಲಿ, ಕರೋನಾ ರಹಿತ ವರ್ಷವಾಗಿರಲಿ ಅಂಥೇಳಿ ಆ ಪಂಪಾ ವಿರೂಪಾಕ್ಷನಲ್ಲಿ ನಾವೆಲ್ಲರೂ ಪ್ರಾರ್ಥಿಸೋಣ. ಬಹಳ ವಿಚಾರವಾಗಿ ಇವತ್ತು ಮಹಿಳೆಯರು ಮೊನ್ನೆ ಸನ್ಮಾನ ಸಮಾರಂಭದಲ್ಲಿ ಮಾಡಬೇಕಾದಾಗ ನಾನು ಕಿವಿ ಮಾತು ಹೇಳಿದ್ದೆ, ಮತ್ತೊಮ್ಮೆ ಅವರು ಹೇಳಿದರು, ಸಹೋದರಿಯರು ಮಹಿಳೆಯರಿದ್ದೀರಿ, ತಾವು ನೇರವಾಗಿ ಪಂಚಾಯತಿಗೆ ಹೋಗಿ ಅಲ್ಲಿ ಏನು ನಡೀತಾ ಇದೆ ಅವ್ರ ಸಹಾಯದಿಂದ, ನಿಮ್ಮ ಮನೆ ಯಜಮಾನರ ಸಹಾಯದಿಂದ, ಅಲ್ಲಿ ಏನಾಗುತ್ತೆ ಅಂದರೆ ಪಂಚಾಯತಿನಲ್ಲಿ ಮಹಿಳೆಯರನ್ನ ಮನೆಯಲ್ಲಿ ಬಿಟ್ಟು ಅವರು ಯಜಮಾನರೇ ಪ್ರತಿಯೊಂದು ಸಭೆಯಲ್ಲಿ ಪಾಲ್ಗೊಳ್ತಾರೆ. ಆ ರೀತಿ ಆಗಬಾರ್ದು. ಅದ್ರ ಜೊತೆಗೆ ಪುರುಷರಲ್ಲಿ ನಾನು ಕೇಳೋದು, ನಿಮಗೆ ಸಿಕ್ಕಿರ್ತಕ್ಕಂಥ ಒಂದು ಅವಕಾಶ ಇದು. ಇವತ್ತು ಈ 5 ವರ್ಷ ಪ್ರಾಮಾಣಿಕವಾಗಿ ಯಾವುದೋ ಒಂದು ದುರಾಸೆಗೆ ಹೇಳ್ತಾರೆ, ಅಯ್ಯೋ ಪಂಚಾಯತಿ ಮೆಂಬರ್ ಆದ್ರೆ ಎಷ್ಟು ಮನೆ ಹಾಕೊಂಡು, ನೀನು ಒಂದು 10 ಮನೆ ಹಾಕೊಂಡ, ನಾನು ಒಂದು 20 ಮನೆ ಹಾಕೊಂಡ, ಇದ್ದಂಥವ್ರಿಗೆ ಕೊಡೋದು, ಇವೆಲ್ಲ ಆರೋಪಗಳಿಂದ ಮುಕ್ತರಾಗಿರ್ಬೇಕಂದ್ರೆ ಅದು ಬಿಜೆಪಿ ಪಕ್ಷದ ಸಭೆಯಲ್ಲಿ ಚುನಾವಣೆಯಲ್ಲಿ ಗೆದ್ದಂಥವರು ಒಂದು ಉದಾಹರಣೆ ಆಗಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ. ದಯವಿಟ್ಟು ನಾನು ಹೇಳ್ತೀನಿ, ಆ ಪಂಪಾ ವಿರೂಪಾಕ್ಷನ ಆಶೀರ್ವಾದದಿಂದ ತಾವು ಗೆದ್ದಿದ್ದೀರಿ. ಜನರು ನಿರೀಕ್ಷೆ ಇಟ್ಟಿದ್ದಾರೆ ನಿಮ್ಮ ಮೇಲೆ. ಪಕ್ಷ ಕಟ್ಟಬೇಕು, ದೇಶ ಕಟ್ಟಬೇಕು ಅಂತಕ್ಕಂಥ ನಾಯಕರು ಎಲ್ಲೋ ದಿಲ್ಲಿನಲ್ಲಿ ಕೂತು ಇವತ್ತು
ಕಾರ್ಯಕರ್ತರಿಗೆ ಒಂದು ಸ್ಥಾನ ಮಾನ ಬೆಳೆಯುವಂಥ ಅವಕಾಶ ಕೊಡಬೇಕು ಅಂಥೇಳಿ ಅಲ್ಲಿ ಕುಂತು ನಮ್ಮಂಥ ನಾಯಕರು ಕಾರ್ಯಕರ್ತರ ಹತ್ರ ಕಳಿಸ್ತಾರಂದ್ರೆ ನಾವು ಆಲೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ ಈ ದೇಶ ಮುಖ್ಯ, ನಮಗೆ ಪಕ್ಷದಕ್ಕಿಂತ ದೇಶ ಮುಖ್ಯ. ಇಡೀ ವಿಶ್ವ ಇವತ್ತು ತಿರುಗಿ ನೋಡ್ತಾ ಇದೆ. ಯಾಕಂದರೆ ನರೇಂದ್ರ ಮೋದಿಜಿಯವರು ಮಾಡ್ತಿರ್ತಕ್ಕಂಥ ಯೋಜನೆಗಳು, ದೇಶ ಕಟ್ಟುವಂಥ ಒಂದು ದೇಶಭಕ್ತಿ ಇರಲಿ, ಅನೇಕ ವಿಚಾರಗಳು ಅವರಿಗೆ ಎಷ್ಟು ಹೇಳಿದ್ರೂ ಯಾರ್ಯಾರೋ ಟೀಕೆ ಮಾಡ್ತಾರೆ. ಟೀಕೆ ಮಾಡಿದ್ರೂ ಯಾವುದು ಟೀಕೆಗೆ ಅವರು ತಲೆ ಕೆಡಿಸ್ಕೊಳ್ಳದಂಗೆ ಅವ್ರು ಮಾಡಬೇಕಾಗಿರ್ತಕ್ಕಂಥ ದೇಶಕ್ಕೆ ಮತ್ತು ಕಾರ್ಯಕರ್ತರಿಗೆ ಪಕ್ಷ ಯಾವ ರೀತಿ ಕಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಹೋಗ್ತಾ ಇರೋದು ನಾವು ಮಾಧ್ಯಮದ ಮುಖಾಂತರ ನೋಡ್ತಾ ಇದ್ದೀವಿ. ನಂತರ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಅವರು ಮಾತನಾಡಿ, ಗ್ರಾಮ ಸ್ವರಾಜ್ ಸಮಾವೇಶ ನಡೆಸಿದ ಭಾಗವಾಗಿ ಈ ಬಾರಿಯ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಜಯ ಸಾಧಿಸಿದ್ದಾರೆ. ಸರ್ಕಾರದಿಂದ ಬರುವ ಅನುದಾನವನ್ನ ಬಳಸಿ ಗ್ರಾಮಗಳ ಅಭಿವೃದ್ಧಿಪಡಿಸಿ ನಿಮ್ಮ ಮೇಲಿರಿಸಿದ ನಿರೀಕ್ಷೆಯನ್ನ ಹುಸಿಯಾಗದಂತೆ ನೋಡಿಕೊಳ್ಳುವಂತೆ ನೂತನ ಗ್ರಾಮ ಪಂಚಾಯಿತಿ ಸದಸ್ಯರಲ್ಲಿ ಕರೆ ನೀಡಿದರು. ಕಳೆದ 3 ದಿವಸದಿಂದ ನನ್ನ ನೇತೃತ್ವದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ ಪ್ರವಾಸ ಮಾಡ್ಕೊಂಡು ಬಂದ್ವಿ. ರಾಜಕೀಯದ ಇತಿಹಾಸವನ್ನು ನಾವು ನೋಡೋಣ. ಇಡೀ ರಾಜ್ಯದ ಇತಿಹಾಸ, ಯಾವುದೇ ಒಂದು ರಾಜಕೀಯ ಪಕ್ಷ ಇವತ್ತು ಕಾರ್ಯಕರ್ತರ ಬಳಿಗೆ ಹೋಗಿ ಕಾರ್ಯಕರ್ತರನ್ನು ಹುರಿದುಂಬಿಸಿ ಚುನಾವಣೆಗೆ ನಿಲ್ಲಿಸಿ ಅವ್ರು ಗೆಲ್ಲಿಸುವಂಥ ಕೆಲಸವನ್ನು ಯಾವುದೇ ರಾಜಕೀಯ ಪಾರ್ಟಿ ಮಾಡಿಲ್ಲ. ಅದು ಯಾವುದಾದ್ರೂ ಮಾಡಿದರೆ ಅದು ಭಾರತೀಯ ಜನತಾ ಪಾರ್ಟಿ. ಈ ಗ್ರಾಮ ಪಂಚಾಯತಿ ಚುನಾವಣೆ ನಮ್ಮ ರಾಜ್ಯ ಅಧ್ಯಕ್ಷರ ನಳಿನ್ ಕಟೀಲ್ ಅವರ ಮಾರ್ಗದರ್ಶನದಲ್ಲಿ ಗ್ರಾಮ ಸ್ವರಾಜ್ಯ ಸಮಾವೇಶ ಮಾಡಿದ್ವಿ. ಗ್ರಾಮ ಸ್ವರಾಜ್ಯ ಸಮಾವೇಶ ಕಾಂಗ್ರೆಸ್ ಅವರು ಮನೆಯಲ್ಲಿ ಮಲ್ಕೊಂಡಿದ್ರು. ಆದರೆ ನಾವು ಪ್ರತಿಯೊಂದು ಜಿಲ್ಲೆಗೆ ಹೋದ್ವಿ. ಪ್ರತಿಯೊಂದು ಜಿಲ್ಲೆಗೆ ಎಲ್ಲ ಕಡೆ ನಮ್ಮ ಕಾರ್ಯಕರ್ತರನ್ನು ಹುರಿದುಂಬಿಸಿದ್ವಿ. ಕಾರ್ಯಕರ್ತರಿಗೆ ಚುನಾವಣೆ ನಿಲ್ಲುವಂಥ ರೀತಿ ಪ್ರೇರಣೆ ಕೊಟ್ವಿ. ಅಲ್ಲಿಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಅಲ್ಲಿ ಶಾಸಕರು, ನಮ್ಮೆಲ್ಲ ಪ್ರಮುಖರು. ಯಾಕಂದ್ರೆ ಇದು ಗ್ರಾಮ ಪಂಚಾಯತಿ ಚುನಾವಣೆ ಕಾರ್ಯಕರ್ತರ ಚುನಾವಣೆ, MLA MP ಚುನಾವಣೆ, ಅದು ಶಾಸಕರು ನಾಯಕರ ಚುನಾವಣೆ. ಹೀಗಾಗಿ ನಾಯಕರು ನಾಯಕರನ್ನ ಮಾಡುವಂಥ ಚುನಾವಣೆ ಗ್ರಾಮ ಪಂಚಾಯತಿ ಚುನಾವಣೆ. ಅದಕ್ಕಾಗಿ ಇವತ್ತು ಎಲ್ಲ ರೀತಿಯಾದಂಥ ಪ್ರಯತ್ನ ಮಾಡಿ ಆ ಚುನಾವಣೆಯಲ್ಲಿ ಭಾಗವಹಿಸಿದ್ರಿಂದ ಬಹುಶಃ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಅತಿ ಹೆಚ್ಚು ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರು ಯಾವುದೇ ಪಾರ್ಟಿಯಿಂದ ಆರಿಸಿ ಬಂದಿದ್ರೆ ಅದು ಭಾರತೀಯ ಜನತಾ ಪಾರ್ಟಿಯಿಂದ. ಈ ರೀತಿ ಒಂದು ಬದಲಾವಣೆ ರಾಜಕೀಯ ಇತಿಹಾಸದಲ್ಲಿ ಒಂದು ದಾಖಲೆ ಬರುವಂತದ್ದು ಮನೆ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಆಗಿದೆ. ಇದರಿಂದ ಕಾಂಗ್ರೆಸ್ನವರು ಹೆದರ್ಕೊಂಡು ಹೋಗಿದ್ದಾರೆ. ಅವರು ಗ್ರಾಮ ಸ್ವರಾಜ್ಯ ಆ ಸಮಾವೇಶ ಮಾಡಲಿಲ್ಲ, ಜಿಲ್ಲೆಗೆ ಪ್ರವಾಸ ಮಾಡಲಿಲ್ಲ. ಈಗ ಪ್ರತಿಯೊಂದು ಜಿಲ್ಲೆಯಲ್ಲಿ ಬಿಜೆಪಿಯ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆರಿಸಿ ಬಂದ ಮೇಲೆ ಎಚ್ಚರಾಗಿ ಸಂಕಲ್ಪ ಯಾತ್ರೆಗೆ ಹೊರಟಿದ್ದಾರೆ. ಸಂಕಲ್ಪ ಯಾತ್ರೆಗೆ ಎಲ್ಲ ಮುಗಿದ ಮೇಲೆ ಯಾವ ರೀತಿ ಅಂತ್ಯಕ್ರಿಯೆಗೆ ಹೋಗ್ತದೆ ಎಲ್ಲ ಮುಗಿದ ಮೇಲೆ ಹಂಗೀಗ ಸಂಕಲ್ಪ ಯಾತ್ರೆಗೆ ಕಾಂಗ್ರೆಸ್ ಅವರು ಹೊರಟಿದ್ದಾರೆ. ಅದರ ನೇತೃತ್ವ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ. ಆಲ್ಮೋಸ್ಟ್ ಅವರೊಳಗೆ ಯುದ್ಧ ನಡೆದಿದೆ. ಯಾರು ಮುಖ್ಯಮಂತ್ರಿ ಆಗಬೇಕನ್ನುವಂಥದ್ದು ಯುದ್ಧ ನಡೆದ, ಸಂಘರ್ಷ ನಡೆದಿದೆ. ಆ ಯುದ್ಧ ತಗೊಂಡು ಇವತ್ತು ಸಂಕಲ್ಪ ಯಾತ್ರೆ ಮಾಡ್ತಾ ಇದ್ದಾರೆ. ಇವತ್ತು ಯಾರೋ ಒಂದು ಮನೆ ಬಡವರಿಗೆ, ನಿಮ್ಮ ಹಳ್ಳಿಯಲ್ಲಿ ಇರ್ತಕ್ಕಂಥ ಬಡವರಿಗೆ ಸೂರಿಲ್ಲ ಅಂತ ಅರ್ಹ ಇದ್ದಂಥ ಯಾರು ಬಡವರಿದ್ದಾರೆ ಅಂಥವ್ರಿಗೆ ಮನೆ ಹಂಚುವಂಥ ಕೆಲಸ ಯಾರು ಮಾಡಬೇಕು? ಅವ್ರು ಗುರುತಿಸುವಂಥ ಕೆಲಸ ನೀವು ಮಾಡಬೇಕು. MLA ಅಧಿಕಾರ ಇಲ್ಲ, ಮಂತ್ರಿಗೆ ಅಧಿಕಾರ ಇಲ್ಲ. ನೀವೇನು ಲಿಸ್ಟ್ ಕಳಿಸ್ತೀರಿ ಅದನ್ನು ನಾವು ಫೈನಲ್ ಮಾಡಬೇಕಷ್ಟೇ. ಆ ಅಧಿಕಾರ ನಿಮಗಿದೆ. ಇವತ್ತು ನರೇಗಾ ಯೋಜನೆ ಇದೆ, ಉದ್ಯೋಗ ಖಾತ್ರಿ ಯೋಜನೆ. ಆ ಉದ್ಯೋಗ ಖಾತ್ರಿ ಯೋಜನೆಯೊಳಗೆ ಒಂದೊಂದು ಗ್ರಾಮ ಪಂಚಾಯತಿಗೆ ಸುಮಾರು 80 ಲಕ್ಷದಿಂದ 1 ಕೋಟಿಯವರೆಗೆ ಹಣ ಬರ್ತದೆ. ಅದನ್ನು ನೀವು ಬಹಳ ಶಿಸ್ತುಬದ್ಧವಾಗಿ ಸರಿಯಾಗಿ ಖರ್ಚು ಮಾಡಿದರೆ ನೂರಾರು ಜನರಿಗೆ ಉದ್ಯೋಗನೂ ಕೊಡ್ಬೋದು, ನಿಮ್ಮ ಹಳ್ಳಿಯನ್ನು ಉದ್ಧಾರ ಮಾಡ್ಬೋದು. ಆ ಕೆಲಸ ಮಾಡಿ 15th ಫೈನಾನ್ಸ್ ಹಣಕಾಸು ಆಯೋಗದಿಂದ ಲಕ್ಷಾಂತರ ಹಣ ಬರ್ತದೆ. ಅದನ್ನು ಸರಿಯಾಗಿ ಖರ್ಚು ಮಾಡಿದರೆ ನಿಮ್ಮ ಹಳ್ಳಿ ಉದ್ಧಾರ ಆಗ್ತದೆ. ಯಾವುದೇ ರೀತಿಯಾದ ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಬೇರೆ ಬೇರೆ ಇಲಾಖೆ
ಯಾವುದೇ ಫಲಾನುಭವಿಗಳ ಸಿಲೆಕ್ಷನ್ ಮಾಡುವಂಥದ್ದು ನಿಮ್ಮ ಕೈಯಾಗಿದೆ. ಈ ರೀತಿಯಾದಂಥ ಅಧಿಕಾರ ಇರುವಂಥ ಗ್ರಾಮ ಪಂಚಾಯತಿ ಸದಸ್ಯರು ನೀವು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಆಡಳಿತ ಮಾಡಿದರೆ ಅದು ನಿಮಗೂ ಒಳ್ಳೆಯದಾಗ್ತದೆ, ಪಕ್ಷಕ್ಕೂ ಒಳ್ಳೆಯದಾಗ್ತದೆ. ಸರ್ಕಾರದಿಂದ ಮಾನ್ಯತೆ ಪಡೆದ ಬಳ್ಳಾರಿಯ ಸ್ಥಿರ ಸ್ತ್ರೀ ಸಂಸ್ಥೆಯ ಮಹಿಳೆಯರಿಗೆ ಗುಡಿ ಕೈಗಾರಿಕೆಯ ತರಬೇತಿ ನೀಡಿ ಅವರಿಗೆ ಸರ್ಕಾರದಿಂದ ಸಾಲ ಒದಗಿಸುವ ಮೂಲಕ ಮಹಿಳೆಯರ ಆರ್ಥಿಕ ಛಲವನ್ನ ಹೆಚ್ಚಿಸುವ ಪ್ರಯತ್ನ ಮಾಡಲಾಗುತ್ತಿದೆ. ಹೀಗೆ ಬಳ್ಳಾರಿಯ ಸ್ಥಿರ ಸ್ತ್ರೀ ಸಂಸ್ಥೆಯಿಂದ ತರಬೇತಿ ಪಡೆದ ಜಿಲ್ಲೆಯ ಹಲವು ಮಹಿಳಾ ಸಂಘಗಳು ತಾವು ತರಬೇತಿಯಲ್ಲಿ ಕಲಿತ ವಸ್ತುಗಳನ್ನು ತಯಾರಿಸಿ ವಸ್ತು ಪ್ರದರ್ಶನ ಹಾಗೂ ಮಾರಾಟಕ್ಕೆ ಇರಿಸುತ್ತಾರೆ. ಹೀಗೆ ಅನಂತಶಯನ ಗುಡಿಯಲ್ಲಿ ಇತ್ತೀಚೆಗೆ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಉತ್ಸವ ಕೈಗೊಳ್ಳಲಾಗಿತ್ತು. ಈ ವೇಳೆ ಬಳಸಿ ಬಿಸಾಡಿದ ವಸ್ತುಗಳನ್ನು ಬಳಸಿ ತಯಾರಿಸಿದ ಗೃಹ ಅಲಂಕಾರ ವಸ್ತುಗಳು ಆಕರ್ಷಣೆಗೆ ಒಳಗಾಗಿದ್ದವು. ವೈರ್ ಬ್ಯಾಗ್ಸ್, ಹಾಳೆಯಿಂದ ತಯಾರಿಸಿದ ಪರಿಸರ ಸ್ನೇಹಿ ಬ್ಯಾಗ್ಸ್, ಮಾಸ್ಕ್, ತಮಟೆ, ಬುಡುಬುಡಿಕೆ ಇತ್ಯಾದಿ ಸೇರಿದಂತೆ ರೊಟ್ಟಿ, ಚಪಾತಿ, ಚಟ್ನಿ, ಉಪ್ಪಿನಕಾಯಿಯ ಪ್ರದರ್ಶನ ಹಾಗೂ ಮಾರಾಟ ಉತ್ಸವ ನಡೆಸಲಾಯಿತು. ಬಳ್ಳಾರಿಯ ಸ್ಥಿರ ಸ್ತ್ರೀ ಸಂಸ್ಥೆಯ ಸಹಯೋಗದಲ್ಲಿ ಹೊಸಪೇಟೆಯ ವಾತ್ಸಲ್ಯ ಟ್ರಸ್ಟ್, ಬಳ್ಳಾರಿ ನಬಾರ್ಡ್ ಮತ್ತು ರೇಣುಕಾ ಗ್ರಾಮೀಣಾಭಿವೃದ್ಧಿ ಕೇಂದ್ರ ಬಳ್ಳಾರಿ ಇವರ ಸಹಕಾರದಿಂದ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಉತ್ಸವ ನಡೆಸಲಾಗಿ ಉತ್ತಮ ಪ್ರತಿಕ್ರಿಯೆ ಲಭಿಸಿದೆ. ವಿದ್ಯುತ್ ಅದೆಷ್ಟು ಉಪಯುಕ್ತವೋ ಅಷ್ಟೇ ಅಪಾಯವೂ ಹೌದು. ಸುರಕ್ಷಿತ ಕ್ರಮಗಳನ್ನು ವಹಿಸದಿದ್ದಲ್ಲಿ ಜೀವಕ್ಕೆ ಕುತ್ತು ಗ್ಯಾರಂಟಿ. ಬಾಗಿ ನಿಂತಿರುವ ವಿದ್ಯುತ್ ಕಂಬಗಳು ಯಾವ ಸಮಯದಲ್ಲಾದರೂ ನೆಲಕಚ್ಚಿ ಅಪಾಯ ತಂದೊಡ್ಡಬಹುದು. ಹಾಗಾಗಿ ಜೆಸ್ಕಾಂ ಸಂಸ್ಥೆಯು ಬಾಗಿ ನಿಂತ ಕಂಬಗಳನ್ನು ಸರಿಪಡಿಸಬೇಕು ಅಥವಾ ಅವುಗಳನ್ನು ಸ್ಥಳಾಂತರಿಸಿ ಅಪಾಯವನ್ನು ತಪ್ಪಿಸಬೇಕಾದ ಅವಶ್ಯವಿದೆ. ಹೌದು, ಬಾಣದಕೇರಿ ಗರಡಿ ಮನೆಯ ಹಿಂಬದಿಯಲ್ಲಿ 3 ವಿದ್ಯುತ್ ಕಂಬಗಳು ಬಾಗಿ ನಿಂತಿವೆ. ಇವು ಕೇವಲ ಕಂಬಗಳಲ್ಲ. ಈ ವಿದ್ಯುತ್ ಕಂಬದಲ್ಲಿ 2 ಟ್ರಾನ್ಸ್ಫಾರ್ಮರ್ಗಳನ್ನು ಅಳವಡಿಸಲಾಗಿದೆ. ಇನ್ನು ಟ್ರಾನ್ಸ್ಫಾರ್ಮರ್ ಅಳವಡಿಸಲು ನಿರ್ಮಿಸಿರುವ ಕಟ್ಟೆಯಲ್ಲಿ ಬಿರುಕು ಕಂಡಿದೆ. ಜೊತೆಗೆ ಈ 3 ಕಂಬಗಳು ರಸ್ತೆಯತ್ತ ವಾಲಿ ನಿಂತು ಅಪಾಯಕ್ಕೆ ಆಹ್ವಾನಿಸುತ್ತಿದೆ. ಇಲ್ಲಿಯೇ ಅಂಗನವಾಡಿ ಕೇಂದ್ರವಿದೆ. ಈ ಹಿಂದೆ ಇಲ್ಲಿ 2 ಎಮ್ಮೆ ಹಾಗೂ 4 ಹಸುಗಳು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಸಾವನ್ನಪ್ಪಿವೆ. ಜಾನುವಾರುಗಳ ಮಾಲೀಕರಿಗೆ ಜೆಸ್ಕಾಂ ಸಂಸ್ಥೆ ಪರಿಹಾರವನ್ನ ಕೂಡ ನೀಡಿಲ್ಲ. ಇಲ್ಲಿರುವ ಟ್ರಾನ್ಸ್ಫಾರ್ಮರ್ನ ಬೇರೆಡೆಗೆ ಸ್ಥಳಾಂತರಿಸಬೇಕು. ಅಪಾಯ ಸಂಭವಿಸಿದ್ದಲ್ಲಿ ಅದಕ್ಕೆ ಜೆಸ್ಕಾಂ ಸಂಸ್ಥೆಯೇ ಹೊಣೆಯಾಗುತ್ತದೆ ಎಂದು ಬಾಣದಕೇರಿಯ ಮುಖಂಡರು ಜೆಸ್ಕಾಂ ಸಂಸ್ಥೆಗೆ ಮನವಿ ಮಾಡಿ ಟ್ರಾನ್ಸ್ಫಾರ್ಮರ್ನ ಸ್ಥಳಾಂತರಿಸುವಂತೆ ಕೋರಿಕೊಂಡಿದ್ದಾರೆ. ನಮ್ಮ ಹೆಸರು ಬಾಣದ ಕಣಿಮಪ್ಪ ಅಂತಂದೇಳಿ 34ನೇ ವಾರ್ಡು ಬಾಣದಕೇರಿ ಯಜಮಾನ್ರ ಮುಖಾಂತರ ಮಾತಾಡ್ತಿರೋದು. ಇಲ್ಲಿ ಹಾಕಿರ್ತಕ್ಕಂಥ TCಲಿಂದ ಹೋಗೋ ಜನ ಬರೋ ಜನರಿಗೆ ಭಾಳ ಅಪಾಯ ಐತೆ. ಆಮೇಲೆ ಈಗ ಅಂಗನವಾಡಿ ಕೇಂದ್ರ ಆಗೈತಿ, ಇಲ್ಲಿ ಅಂಗನವಾಡಿ ಸ್ಕೂಲ್ ಆಗಿರೋದ್ರಿಂದ ನಾಳೆ ಮುಂದಿನ ಹುಡುಗರು ಏನಾರು ಆಟ ಆಡಲಿ ಮಾಡಲಿ ಅಲ್ಲಿ ಹೋದ್ನಪ್ಪ ಅಂದ್ರೆ ಭಾಳ ಅಪಾಯ ಐತೆ. ಆದರೂ ಕೂಡ ಎಲ್ಲ ಶಿಥಿಲ ಆಗಿ ಓಟೋ ಕ್ರ್ಯಾಕ್ ಕೊಟ್ಟು ಭಾಳ ಅಪಾಯ ಮುನ್ಸೂಚನೆಗೆ ಐತದು. ನಾವೆಲ್ಲ ಮೇಲಧಿಕಾರಿಗಳಿಗೆ 3-4 ಸಲ ಕರೆಸಿ ಮಾತಾಡಿ ಅವ್ರೇನು ನಮ್ಮ ಮಾತಿಗೆ ರೆಸ್ಪೆಕ್ಟೇ ಕೊಟ್ಟಿಲ್ಲ, ನಮ್ಮ ಮಾತನ್ನು ಕೇರಣ ಮಾಡೋಲ್ರು ಅವರು. ನಾಳೆ ಮುಂಜಾನೆ ಏನಾನ ಅಪಾಯ ಆದ್ನಪ್ಪ ಅಂದರೆ ಅವರು ಏನು ಇರ್ತಕ್ಕಂಥ ಏನು ಈಗ ಅಧಿಕಾರದಾಗಿರ್ತಕ್ಕಂಥ ಇವರನ್ನ ಇಲಾಖೆಯರೇ ಹೊಣೆ ಆಗ್ಬೇಕಾಗತ್ತೆ. ಎಲ್ಲ ರೀತಿಲಿ ಹೇಳಿದ್ರು ಕೂಡ ಕೇಳಿಲ್ಲ ಅವರು. ಆದಷ್ಟು ನೀವು ಜಲ್ದಿ ಇದನ್ನು ಗಮನಕ್ಕೆ ತಂದು MLA ಮುಖಾಂತರ ಅದನ್ನು ತಿಳಿಸಿ ಸ್ವಲ್ಪ ನಾವು ಇದನ್ನು ಸರಿ ಮಾಡಿಕೊಡ್ಬೇಕು ಅಂತಂದೇಳಿ ಕೇಳ್ತಾಯಿದ್ದೀವಿ. ಸ್ಥಳಾಂತರ ಮಾಡಿಬಿಟ್ರೆ ಇನ್ನೂ ಭಾಳ ಚೆನ್ನಾಗಿರ್ತೈತೆ. ಯಾಕಂದ್ರೆ ಇಲ್ಲಿ ಆಗಲೇ 3-4 ಸಲ ಅವಘಡ ಆಗಿ ಎಮ್ಮೆ ದನ ಕರುಗಳು ಎಲ್ಲ ಸತ್ತೋಗ್ಬಿಟ್ಟವ. ಅದಕ್ಕೂ ಸರಿಯಾದ ಪರಿಹಾರ ಕೊಟ್ಟಿಲ್ಲ ಸರ್ಕಾರ ಇಲಾಖೆಯವರು. ಬರೀ ತಮ್ಮದು ಮಳೆ ಬಂದುಬಿಟ್ರಂತ ಆಯಿತು. ಮನೆಯಲ್ಲಿ ಮನೆಗೆಲ್ಲ ಅರ್ಥಾಗಿ TVಗಳು ಇದಾಗಿ ಅರ್ಥಾಗಿ ಓಡಾಡೋಂಥ ಜನರಿಗೆಲ್ಲ ಭಾಳ ಅಪಾಯ ಆಗೈತೆ. ಎಷ್ಟೋ ಹುಡುಗರು ಇಲ್ಲಿ ಅಡ್ಡಾಡ್ತಿರ್ತಾರೆ, ದನಕರುಗಳು ಓಡಾಡ್ತಿರ್ತಾವೆ, ಆಮೇಲೆ ನಾಯಿ ಮೂಕ ಪ್ರಾಣಿಗಳು ಎಲ್ಲ ಅಡ್ಡಾಡ್ತಾವೆ. ಇಲ್ಲಲ್ಲಿ ಭಾಳ ಅಪಾಯ ಇರೋದಕ್ಕಾಗಿ ಹಿಂಗನ ದಯಮಾಡಿ ಕೈ ಮುಗಿದು ಕೇಳ್ಕೊಂತಿದ್ವಿ. ಇದನ್ನು ಸ್ಥಳಾಂತರ ಮಾಡಿ ನಮಗೆ ಅನುಕೂಲ ಮಾಡಿಕೊಡ್ಬೇಕಂತ. ಈಗ ಇದೇನು ಶಿಥಿಲಾದಾಗಿ ಈಗಾಗಲೇ 3-4 ವರ್ಷ ಆಯಿತು. 3-4 ವರ್ಷಲಿದ್ದ ಏನೇನು ಅದು ಸರಿಯಾದ ಕ್ರಮನ ತಗೊಂಡಲ್ಲ, ಅವ್ರು ಸರಿಯಾದ ಕ್ರಮನ ಮಾಡಿಲ್ಲ. 2 ಎಮ್ಮೆ 2 ಆಕಳ 3 ಆಕಳ ಹಿಂಗೆಲ್ಲ ಅಪಾಯ ಆಗಿದೆ. ಜನರಿಗೆ ಕೂಡ ಇದೊಂದು ಅರ್ಥ ಆಗಿ ಓಡಾಡೋರಿಗೆ ಕೂಡ ಭಾಳ ಕಷ್ಟ ಆಗೈತೆ. ಆದಷ್ಟು ಇವರು ಆನಂದ್ ಸಿಂಗ್ ಅವರು ಇದಕ್ಕೆ ದಯ ಮಾಡಿ ಒಂದು ಸ್ವಲ್ಪ ಕಣಕರ ಬಿಟ್ಟು ಏನೋ ಒಂದು ಸ್ಥಳಾಂತರ ಮಾಡಿದ್ರೆ ನಮ್ಗೆ ಭಾಳ ಒಳ್ಳೆಯದಾಗತ್ತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಗುಜ್ಜಲ ನಾಗರಾಜ್ರವರು 47 ವಸಂತಗಳನ್ನು ಪೂರೈಸಿ 48ನೇ ವಸಂತಕ್ಕೆ ಕಾಲಿರಿಸಿದ್ದಾರೆ. ಈ ಭಾಗವಾಗಿ ಇವರ ಅಭಿಮಾನಿ ಹುಲ್ಗಪ್ಪನವರು ಪ್ರತಿ ವರ್ಷದಂತೆ ಆಟೋ ಚಾಲಕರಿಗೆ ಖಾಕಿ ಶರ್ಟ್ ವಿತರಿಸಿ ಜನ್ಮದಿನದ ಶುಭ ಹಾರೈಸಿದರು. ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿಯೂ ಆಗಿರುವ ಗುಜ್ಜಲ ನಾಗರಾಜ್ರವರು 48ನೇ ವರ್ಷಕ್ಕೆ ಕಾಲಿರಿಸಿದ್ದಾರೆ. ಈ ಭಾಗವಾಗಿ ಆಟೋ ಚಾಲಕ ಹುಲ್ಗಪ್ಪನವರು ಸೇರಿದಂತೆ ನೆರೆದ ವಕೀಲ ವೃಂದ ಹಾಗೂ ಕರವೇ ಸಂಘಟಕರು ಕೇಕ್ ಕತ್ತರಿಸಿ ಜನ್ಮದಿನದ ಶುಭ ಹಾರೈಸಿದರು. ಅದೇ ರೀತಿ ಆಟೋ ಹುಲ್ಗಪ್ಪನವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಟೋ ಚಾಲಕರಿಗೆ ಖಾಕಿ ಶರ್ಟ್ ವಿತರಿಸುವ ಮೂಲಕ ಗುಜ್ಜಲ್ ನಾಗರಾಜ್ರವರಿಗೆ 48ನೇ ವರ್ಷದ ಶುಭ ಹಾರೈಸಿದರು. ಇವತ್ತು ಮಕರ ಸಂಕ್ರಾಂತಿ ಅಂದರೆ ಒಂದು ನೆನಪಾಗೋದಂದ್ರೆ ಇವತ್ತು ನಮ್ಮನ್ನ ಹುಟ್ಟುಹಬ್ಬ ಅಂದರೆ ಭಾಳ ಖುಷಿ ಆಗೋದು. ಯಾಕಂದರೆ ನಮಗೆ ಪ್ರತಿ ವರ್ಷದಂತೆ ಈ ವರ್ಷನ ಸಮ್ಮತಿಗೆ ನಾವು ಖಾಕಿ ಶರ್ಟ್ಗಳನ್ನು ಆಟೋ ಚಾಲಕರಿಗೆ ಅಂದರೆ ನಮ್ಗೆ ಯಾಕಂದರೆ ಒಂದು ಅವ್ರಲಿಂದ ನಮಗೆ ಒಂದು ಆಟೋ ಡ್ರೈವರ್ಗಳಿಗೆ ಒಂದು ಹೆಲ್ಪ್ ಆಗುತ್ತೆ. ಹೆಲ್ಪ್ ಆಗೋದ್ರಿಂದ ನಾವು ಪ್ರತಿ ವರ್ಷ 12 ಜನ 20 ಜನ 25 ಜನಕ್ಕೆ ನಾವು ಖಾಕಿ ಶರ್ಟ್ಗಳನ್ನು ವಿತರಣೆ ಯಾವಾಗಲೂ ಮಾಡ್ತಾಯಿದ್ದೀವಿ. ಯಾಕಂದರೆ ಇವತ್ತು ನಮ್ಮಣ್ಣ ನಮಗೆ ಒಂದು ಬೆನ್ನೆಲುಬಾಗಿ ನಮ್ಮ ಜೊತೆಗಿದ್ದು ನಮ್ಮನ್ನ ಈ ಥರ ಸಹಕಾರ ಮಾಡಿ ನಮ್ಮನ್ನ ಇಲ್ಲಿವರೆಗೆ ಮುಂದಿನವರೆಗೆ ಬೆಳೆಸಿದ್ದಾನೆ. ಇವತ್ತು ಆ ಮಟ್ಟದಲ್ಲಿ ನಾವು ಬೆಳೆದ್ರ ಸಮ್ಮತಿಗೆ ನಾವು ಯಾವುದೇ ಆಗಿರಲಿ ಒಂದು ಯಾವುದೇ ಆದರೆ ನಾವು ಡ್ರೈವರ್ಗಳಿಗೆ ಅಂದರೆ ನಮಗೆ ಭಾಳ ಪ್ರೀತಿ. ಆ ಪ್ರೀತಿಯಿಂದ ನಾವು ಪ್ರತಿ ವರ್ಷ ಈ ವರ್ಷ ನಾವು 12 ಜನಕ್ಕೆ ಖಾಕಿ ಶರ್ಟ್ಗಳನ್ನು ನಾವು ಆಟೋ ಡ್ರೈವರ್ ಚಾಲಕರು ನಮ್ಮ ಖಾಕಿ ಶರ್ಟ್ಗಳನ್ನು ಕೊಟ್ಟಿದ್ದೀವಿ. ಮುಂದಿನ ದಿನದಲ್ಲಿ ಏನು ಇವತ್ತು 48ನೇ ವರ್ಷದಲ್ಲಿ ನಮ್ಮನ್ನು ಕಾಲಿಟ್ಟಿದ್ದಾನೆ. ಮುಂದಿನ ದಿನ 49 50ನೇ ವರ್ಷಕ್ಕೆ 50 kg ಕೇಕನ್ನು ನಾವು ರೆಡಿ ಮಾಡೋಂಥ ನಾನು ಮುಂದಿನ ದಿನದಲ್ಲಿ 50ನೇ ವರ್ಷಕ್ಕೆ ನಾನು ಮಾಡ್ಬೇಕಂತೇಳಿ ನನಗೆ ಒಂದು ಅದಿತ್ತು. ಈ ವರ್ಷನ ನಾನು ಮಾಡ್ಬೇಕಂತಿದ್ದೆ. ನಾನು 50ನೇ ವರ್ಷಕ್ಕೆ 50 kg ಕೇಕನ್ನು ತಂದು ನಮ್ಮ ಅಣ್ಣನ ಮುಂದೆ ನಾವು ಉದ್ಘಾಟನೆ ಮಾಡಿ ಅದು ಏನಾಗುತ್ತೆ ಮುಂದೆ ನಾನು ಮಾಡಿಸ್ತೀನಿ ನಮ್ಮ ಐತೆ. ಮುಂದೆ ಏನೇ ಬರಲಿ ನಮ್ಮ ಆಟೋ ಚಾಲಕರಿಗಾಗಲಿ ಯಾರು ಡ್ರೈವರ್ಗಳಿಗೆ ಆಗಿರಲಿ ನಾವು ಅವ್ರಿಗೆ ಮುಂದೆ ಖಾಕಿ ಶರ್ಟ್ಗಳು ಎದಕ್ಕಂದ್ರೆ ಇವತ್ತೊಂದು ಪೊಲೀಸರು ನಾವು ಎಲ್ಲೇ ಹೋಗ್ತಿರ್ಬೇಕಾದ್ರೆ ನಮ್ಮನ್ನು ಕರೆದು ನಿಮ್ಮ ಯೂನಿಫಾರ್ಮ್ ಎಲ್ಲೈತೆ ಅಂತ ಕೇಳಿದಾಗ ನಮಗೆ ಭಾಳ ನೋವಾಗುತ್ತೆ. ಆ ಯೂನಿಫಾರ್ಮ್ ನಾವು ಎದಕ್ಕೆ ಹಾಕ್ಯಂತ ಇದೀವಿ ಅಂದರೆ ಹಾಕ್ಯಂದ್ರೆ ನಮ್ಮನ್ನು ಮುಂದೆ ಗಾಡಿನ ನಾವು ಹೋದ್ರೆ ನಮಗೆ ಯಾರು ಕೈ ಅನ್ನಲ್ಲ. ಯಾಕಂದ್ರೆ ನಾವು ಡಾಕ್ಯುಮೆಂಟ್ಸ್ ಇಲ್ಲದ್ರೆ ಯೂನಿಫಾರ್ಮ್ ಕೇಳ್ತಾರೆ ಫಸ್ಟ್. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ ಇಡಿ. ಹಾಕಿ ಪರ್ಸ್ನಲ್ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ. ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ನಿಮ್ಮ ದೂರುಗಳನ್ನು ಪೊಲೀಸ್ ಕಂಟ್ರೋಲ್ ರೂಮ್ ಸಂಖ್ಯೆ 100 ಅಥವಾ 083922581000ಗೆ ನೀಡಿರಿ. ಬಳ್ಳಾರಿ ಜಿಲ್ಲಾ ಪೊಲೀಸರ ವತಿಯಿಂದ ಜನಹಿತಾರ್ಥ ಪ್ರಕಟಿಸಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದಿನಾಂಕ 14ರಂದು ನಡೆದ ಸಂಕ್ರಾಂತಿ ಆಚರಣೆ. ತನ್ನಿಮಿತ್ಯ ಹಂಪಿಗೆ ಸಾಗಿ ಬಂದ ಭಕ್ತಸಾಗರ. ತಾಲೂಕು ಆಡಳಿತದಿಂದ ನೆರವೇರಿದ ಸಿದ್ದರಾಮೇಶ್ವರರ ಜಯಂತಿಗೆ ಸಾಕ್ಷಿಯಾದ ಭೋವಿ ಸಮಾಜ. ಭಾರತೀಯ ಜನತಾ ಪಕ್ಷದಿಂದ ನಗರದಲ್ಲಿ ನಡೆದ ಜನಸೇವಕ ಸಮಾವೇಶ. ಗ್ರಾಮಸ್ಥರ ನಿರೀಕ್ಷೆಯನ್ನ ಹುಸಿ ಮಾಡದಂತೆ ನೂತನ ಸದಸ್ಯರಿಗೆ ಕರೆ ನೀಡಿದ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್. ಅನಂತಶಯನ ಗುಡಿಯಲ್ಲಿ ನಡೆದ ವಸ್ತು ಪ್ರದರ್ಶನ ಮತ್ತು ಮಾರಾಟ. ಅನಾವರಣಗೊಂಡ ಗುಡಿ ಕೈಗಾರಿಕೆ ಹಾಗೂ ಗೃಹ ಬಳಕೆ ವಸ್ತುಗಳು. ಸ್ಥಿರ ಸಂಸ್ಥೆಯಿಂದ ಆಯೋಜನೆ. ವಾಲಿಕೊಂಡ ಟ್ರಾನ್ಸ್ಫಾರ್ಮರ್ ಅಳವಡಿಸಿರುವ ವಿದ್ಯುತ್ ಕಂಬಗಳು. ಭಯದ ಭೀತಿಯಲ್ಲಿ ಬದುಕುತ್ತಿರುವ ಬಾಣದಕೇರಿ ನಿವಾಸಿಗರು ಸ್ಥಳಾಂತರಿಸುವಂತೆ ಜೆಸ್ಕಾಂಗೆ ಮನವಿ.
48ನೇ ವಸಂತಕ್ಕೆ ಕಾಲಿರಿಸಿದ ಕರವೇ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಗುಜ್ಜಲ್ ನಾಗರಾಜ್. ಅಭಿಮಾನಿ ಹುಲಗಪ್ಪನವರಿಂದ ಆಟೋ ಚಾಲಕರಿಗೆ ವಿತರಣೆಗೊಂಡ ಖಾಕಿ ಶರ್ಟ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.